ಏನು ಸರ್? ಹೌದು, ಹಾಂ ಹೇಳಿದ್ನಲ್ಲ ಸರ್, ಅದು ಕ್ಯಾಪಿಟಲ್ ಐಎಕ್ಸ್ ಅಂತ. ನಾನು ಇಂಡಿಯನ್ ಟ್ರೇಡಿಂಗ್ ಮಾಡ್ತಾ ಇದ್ದೆ. ಇಂಡಿಯನ್ ಟ್ರೇಡಿಂಗ್ ಮಾಡಬೇಕಾದ್ರೆ ಅಲ್ಲಿ ನನಗೆ ತುಂಬ ಚೆನ್ನಾಗಿ ಪ್ರಾಫಿಟ್ ಇತ್ತು. ಸೊ ಈ ಟ್ರೇಡಿಂಗ್ದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದು ಡೌನ್ಸ್ ಬಂದಾಗ ನನಗೆ ಹೀಗೆ ಫೇಸ್ಬುಕ್ಕು ಅಥವಾ ಫ್ರೆಂಡ್ಸ್ ಮುಖಾಂತರ ನನಗೆ ಅದು ಕ್ಯಾಪಿಟಲ್ ಐಎಕ್ಸ್ ಅಂತ ಒಂದು ಇದು ಬಂತು. ಅದರಲ್ಲಿ ಡಾಲರ್ಸ್ದಲ್ಲಿ ಕನ್ವರ್ಟ್ ಮಾಡ್ತೀವಿ, ನಿಮಗೆ ಪ್ರಾಫಿಟ್ ಬರುತ್ತೆ ಚೆನ್ನಾಗಿ ಅಂತ ಹೇಳಿದರು. ಸೊ ಆ ಒಂದು ಇದಕ್ಕೆ ನಾವು ಮೋಸ ಹೋದೆವು. ಆಮೇಲೆ 1.5 ಇಯರ್ ಆದಮೇಲೆ ನಮಗೆ ಗೊತ್ತಾಗಿದ್ದು ಈ ಥರ ಸೈಬರ್ ಕ್ರೈಮ್ಗೆ ಹೋಗಬೇಕು. ಸೊ ಅಲ್ಲಿ ನಮಗೆ ಇದು ಹೆಲ್ಪ್ ಮಾಡ್ತಾರೆ ಅಂತ. ಸೊ ನಾನು ಆ ಮೊಮೆಂಟ್ದಲ್ಲಿ ನಾನು 1930 ಕರೆ ಮಾಡಿ ನನ್ನ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದೆ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರು. ಸೊ ನಾನು ವಿಜಯಪುರ CN ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ಎಲ್ಲ ಸರ್ಗೆ ಭೇಟಿಯಾಗಿ, ಸಿಬ್ಬಂದಿಗಳಿಗೆ ಭೇಟಿಯಾಗಿ, ಆಮೇಲೆ ರಮೇಶ್ ಔಜಿ ಸರ್ ಅಂತ CPI ಸರ್ ಇದ್ದಾರೆ. ಸೊ ಅವರಿಗೆ ಭೇಟಿಯಾಗಿ ನಮ್ಮದೆಲ್ಲ ಏನೇನಾಗಿದೆ ಅಂತ ಹೇಳಿದೆವು. ಎಸ್ಪೆಷಲಿ ರಮೇಶ್ ಔಜಿ ಸರ್ ತುಂಬ ಹೆಲ್ಪ್ ಮಾಡಿದರು, ಚಾಲೆಂಜಿಂಗ್ ಆಗಿ ತಗೊಂಡ್ರು. ಸೊ ನನಗೆ 68 ಲ್ಯಾಕ್ ಬರಲಿಕ್ಕೆ ಅವರೇ ಕಾರಣ, ವಿತ್ ದೇರ್ ಕಲೀಗ್ಸ್ ಅಂದರೆ ಸಿಬ್ಬಂದಿ. 87 ಲ್ಯಾಕ್ಸ್ ನಂದು ಹೋಗಿತ್ತು. ಅದರಲ್ಲಿ 68 ಲ್ಯಾಕ್ ರಿಕವರ್ ಮಾಡಿದ್ದಾರೆ, ಇನ್ನೂ ಕೂಡ ರಿಕವರ್ ಆಗ್ತದಂತೆ ಹೇಳಿದ್ದಾರೆ. ಪೊಲೀಸ್ ಹೈಯರ್ ಆಫೀಸರ್ SP ಸಾಹೇಬ್ರಿಂದ ಹಿಡ್ಕೊಂಡು ಎಲ್ಲ ಪೊಲೀಸದವ್ರ ಕಡೆಯಿಂದ ನನಗೆ ತುಂಬ ಸಹಾಯ ಆಗಿದೆ. ಹೇಳಬೇಕಂದ್ರೆ ಆಪತ್ ಕಾಲದಲ್ಲಿ ಆಪತ್ ಬಾಂಧವರು ಅಂತ ಹೇಳ್ತಾರಲ್ಲ. ಸೊ ರಿಸ್ಕ್ ಇದೆ ಅಂತ ಅನಿಸ್ತು ನನಗೆ. ಎವ್ರಿ ಟೈಮ್ ಹೇಳ್ತಾರಲ್ಲ, ನಾನು ಹೇಳಬೇಕಂದ್ರೆ ನಾನು ಪ್ರಾಫಿಟ್ಗೋಸ್ಕರ ಅಲ್ಲಿ ನಾನು ಹೋಗಲಿಲ್ಲ. ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇಂಡಿಯನ್ ಮಾರ್ಕೆಟ್ದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಂತ. ಡೌನ್ ಆಗಿತ್ತು, ಡೌನ್ ಆದಾಗ ನಾನು ಫಾರಿನ್ ಮಾರ್ಕೆಟ್ದಲ್ಲಿ ಟ್ರೇಡ್ ಮಾಡಿದರೆ ಇಲ್ಲಿ ಸ್ವಲ್ಪ ಏನಾದರೂ ಲಾಭ ಬರ್ಬೋದು ಅಂತ ನಾನು ಅಲ್ಲಿ ಹೋದೆ. ಮೋಸ ಅಂತ ಗೊತ್ತಾಯಿತು. ಸೊ ದಯಮಾಡಿ ನಾನು ಹೇಳ್ತೇನೆ, ಯಾರು ಈ ಥರ ಕರೆಗಳಿಗೆ ಇದಕ್ಕೆ ಆ ಥರ ನಾವು ಹೋಗಬಾರ್ದು. ಯಾವುದೇ ಅನ್ನೋನ್ ಆ್ಯಪ್ಸ್ ಆಗಲಿ, ಅನ್ನೋನ್ ಕರೆಗಳಾಗಲಿ, ಅದನ್ನು ನಾವು ಓಪನ್ ಮಾಡಲೇಬಾರ್ದು. ಈ ಎಸ್ಪೆಷಲಿ ಬಹಳ ಎಷ್ಟು ಕೇರ್ಫುಲ್ ಆಗಿದ್ರೂ ತುಂಬ ಕಡಿಮೆನೆ. ಇವಾಗ ಇದು ಒಂಥರ ಸ್ಕ್ಯಾಮ್ ಜಗತ್ತು. ಇಲ್ಲ, ನನಗೆ ನಂಬಿಕೆ ಅಂದರೆ ನಾನು ದೇವರನ್ನ ಬಿಲೀಫ್ ಮಾಡ್ತೀನಿ. ನಾನು ದುಡ್ದಿದ್ದು ನ್ಯಾಯದ ದುಡ್ಡಾಗಿದ್ದರೆ ನನಗೆ ಹೊಳ್ಳಿ ಬರುತ್ತೆ. ಇಲ್ಲ ಅಂದರೆ ಆ ಭಗವಂತ ಇನ್ನೊಂದೇ ಬೇರೆ ರೂಪದಲ್ಲಿ ಆದರೂ ನನಗೆ ದುಡ್ಡು ಕೊಡ್ತಾನೆ ಅನ್ನುವಂಥ ಭರವಸೆ ಇತ್ತು. ಬಟ್ ಇದೇ ಅಮೌಂಟು ನನಗೆ ಬರುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ಇಂಡಿಯನ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಬಟ್ ನಾನು ಐ ನೆವರ್ ಗೋ ಸಚ್ ಕೈಂಡ್ ಆಫ್ ನಾನ್ಸೆನ್ಸ್ ಟ್ರೇಡಿಂಗ್ಸ್ ಆ್ಯಂಡ್ ಸ್ಕ್ಯಾಮ್ಸ್. ಇದರಿಂದ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಕ್ಕಳು ಕೂಡ ಲೆಸನ್ ಕಲ್ತಂಗೆ ಆಗಿದೆ. ರಾಜ್ ಕನ್ಯಾ ಅಂತ.